ಎಲ್ಲರಿಗೂ ನಮಸ್ಕಾರ. ನಾನ್ ಸೌಜನ್ಯ. ನಾನಿವತ್ತು ಒಂದು ಸ್ಪೆಷಲ್ ಮದ್ವೆ ಬಗ್ಗೆ ನಿಮ್ ಹತ್ರ ಹಂಚ್ಕೊಳ್ತೀನಿ. ನೂರಾರು ನೆಪ ಹೇಳಿ ಮದ್ವೆಯನ್ನ ಮುರಿದು ಹಾಕುವಂತಹ ಈ ಕಾಲದಲ್ಲಿ ಅಲ್ಲೊಬ್ಬ ಮಹಾನ್ ಪುರುಷ ತಾನ್ ಮದ್ವೆಯಾಗುವ ಹುಡುಗಿ ಆಸ್ಪತ್ರೆ ಬೆಡ್ ನಲ್ಲಿದ್ರು ಕೂಡ ಆಕೆಗೆ ತಾಳಿ ಕಟ್ಟಿ ತಾನೊಬ್ಬ ಒಳ್ಳೆಯ ಮನುಷ್ಯ ಅಂತ ಪ್ರೂವ್ ಮಾಡಿದ್ದಾನೆ. ಹೌದು, ಕೇರಳದಲ್ಲಿ ಈ ಘಟನೆ ನಡೆದಿರೋದು. ಮದ್ವೆ ಅನ್ನೋದು ಒಂದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಪ್ರತಿಯೊಬ್ಬರ ಒಂದು ಅತ್ಯಂತ ಜೀವನದ ಪ್ರಮುಖವಾದ ಅದ್ರಲ್ಲೂ ಹೆಣ್ಣು ಮಕ್ಕಳಂತೂ ಮದ್ವೆ ದಿನ ಹಾಗ್ ಕಾಣಿಸ್ಬೇಕು ಹೀಗ್ ಕಾಣಿಸ್ಬೇಕು ಅಂತ ತುಂಬಾನೇ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅದೇ ರೀತಿ ಅವನಿಗೆ ಕೂಡ ತನ್ನ ಮದುವೆಯ ಬಗ್ಗೆ ಸಾವಿರಾರು ಕನಸುಗಳನ್ನ ಕಂಡಿರ್ತಾಳೆ. ಅದೇ ರೀತಿ ಮದ್ವೆ ಇದ್ದಾಗ ಚೆನ್ನಾಗ್ ಕಾಣಿಸ್ಬೇಕು ಅಂತ ಆಕೆ ಮೇಕಪ್ ಆರ್ಟಿಸ್ಟ್ ಹತ್ರ ಹೊರಡ್ತಾ ಇದ್ದಾಗ ಆಕೆಯ ಕಾರು ಮರಕ್ಕೆ ಗುದ್ದುತ್ತೆ. ಮರಕ್ಕೆ ಗುದ್ದಿದ ಪರಿಣಾಮ ಆಕೆಯ ಬೆನ್ನು ಮೂಳೆಗೆ ಗಂಭೀರವಾಗಿ ಗಾಯವಾಗುತ್ತೆ. ಕೂಡಲೇ ಆಕೆಯನ್ನ ಕೇರಳದ ಕೊಚ್ಚಿಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ. ವೈದ್ಯರು ಕೂಡ ಹೇಳ್ತಾರೆ ತುಂಬಾನೇ ಕ್ರಿಟಿಕಲ್ ಆಗಿದೆ ಸಿಚುವೇಶನ್, ಈಕೆ ಇನ್ನೂ ಕೂಡ ಬಹಳಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿಬೇಕಾಗುತ್ತೆ ಅಂತ. ಮದ್ವೆ ಅಂದ್ರೆ ಯೋಚನೆ ಮಾಡಿ, ಎರಡೂ ಮನೆಯವರು ಲಕ್ಷಾನುಗಟ್ಲೆ ಖರ್ಚು ಮಾಡಿರ್ತಾರೆ. ಚಿನ್ನಕ್ಕಾಗಿರ್ಲಿ, ಸೀರೆಗಾಗಿರ್ಲಿ, ನೆಂಟ್ರಿಸ್ಟರಿಗೆ ಕರ್ಸೋದಕ್ಕಾಗಿರ್ಲಿ ತುಂಬಾನೇ ಖರ್ಚು ಮಾಡಿರ್ತಾರೆ. ಈ ಪರಿಸ್ಥಿತಿಯಲ್ಲಿ ಅವರಿಗೆ ಹೇಗಾಗಿರಬಹುದು? ಹುಡುಗಿ ತಂದೆ ತಾಯಿಗೆ ನನ್ನ ಮಗಳ ಮುಂದಿನ ಭವಿಷ್ಯ ಏನು ಅಂತ ಚಿಂತೆ. ಆ ಕಡೆ ಹುಡುಗನ ತಂದೆ ತಾಯಿಗಳಿಗೂ ಕೂಡ ಅಯ್ಯೋ ನನ್ನ ಮಗನ ಭವಿಷ್ಯ ಹೇಗಿರ್ಬೋದು ಈ ರೀತಿಯ ಚಿಂತೆ ಎಲ್ಲ ಕಾಡುತ್ತೆ. ಹುಡುಗ ಹಾಗೂ ಹುಡುಗಿ ಮನೆಯವ್ರು ಹೇಳ್ತಾರೆ ಕಲ್ಯಾಣ ಮಂಟಪಕ್ಕೆ ಹೋಗಿ ತಾಳಿ ಕಟ್ಟಿಸ್ಕೊಂಡು ಕರ್ಕೊ ಬರ್ತೀವಿ ಅಂತ. ಆದ್ರೆ ವೈದ್ಯರು ಇದಕ್ಕೆ ಒಪ್ಪೋದೇ ಇಲ್ಲ. ಹುಡುಗಿ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿದೆ, ಯಾವ ಕಾರಣಕ್ಕೂ ಆಸ್ಪತ್ರೆ ಬಿಟ್ಟು ಕಲ್ಯಾಣ ಮಂಟಪಕ್ಕಂತೂ ಕಳ್ಸೋದಕ್ಕೆ ಆಗೋದೇ ಇಲ್ಲ ಅಂತಾರೆ. ಆಗ ಆ ಹುಡುಗ ಶಾರೋನ್ ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ ನಿಜಕ್ಕೂ ಕೂಡ ಎಲ್ಲರೂ ಮೆಚ್ಚುವಂತದ್ದು. ಆತ ಹುಡುಗಿ ಹಾಗೂ ತನ್ನ ಮನೆಯವರನ್ನ ಒಪ್ಸಿ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ನಲ್ಲೇ ತಾನು ಮದ್ವೆಯಾಗಬೇಕಾಗಿದ್ದ ಹುಡುಗಿ ಅವನಿಯ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಅವರಿಗೂ ಕೂಡ ಈ ಮದ್ವೆ ಬೇಡ, ಹುಡುಗಿಗೆ ಹೀಗಾಗಿದೆ, ನಾನ್ ತಾಳಿ ಕಟ್ಟಲ್ಲ ಅಂತ ಹೇಳ್ಬೋದಿತ್ತು. ಆದ್ರೆ ಮನುಷ್ಯತ್ವ ಮೆರೆದಿದ್ದಾನೆ ಶಾರೋನ್. ಇನ್ನು ಮದ್ವೆಯ ಮಂಟಪಕ್ಕೆ ಬಂದಿದ್ದಂತವ್ರು ಯಾರಿಗೂ ಕೂಡ ಲಾಸ್ ಆಗ್ಲಿಲ್ಲ, ಮದ್ವೆ ನೋಡೋದಕ್ ಸಿಗ್ಲಿಲ್ಲ ಅಷ್ಟೇ. ಎಲ್ಲರಿಗೂ ಕೂಡ ಊಟ ಮಾಡ್ಕೊಂಡು ಹೋಗಿ ಮದ್ವೆ ಇಲ್ಲೇ ಆಯ್ತು, ಶುಭ ಹಾರೈಸಿ ಅಂತ ಅಪ್ಪ ಅಮ್ಮನ ಕಡೆಯವರು ಹಾಗೇನೆ ಅತ್ತೆ ಮಾವನ ಕಡೆಯವರು ಎಲ್ಲರಿಗೂ ಕೂಡ ತಿಳಿಸ್ತಾರೆ. ಈ ರೀತಿಯ ಒಂದು ಮದ್ವೆ ಕೂಡ ನಮ್ಮ ದೇಶದಲ್ಲಿ ನಡೆದಿದೆ ಅನ್ನೋದು ನಿಜಕ್ಕೂ ಕೂಡ ಸಂತೋಷದ ವಿಚಾರ ಅಂತಾನೆ ಹೇಳ್ಬಹುದು. ಇಂತಹ ಹುಡುಗರು ಅಪರೂಪದಲ್ಲಿ ಅಪರೂಪ. ಬೇರೆ ಯಾರೇ ಈತನ ಜಾಗದಲ್ಲಿದ್ರು ಒಂದು ಮದ್ವೆನ ಮುಂದೂಡ್ತಾ ಇದ್ರು, ಇಲ್ಲ ಈ ಹುಡುಗಿನೇ ಬೇಡ ಅಂತಿದ್ರು. ಆದ್ರೆ ಶಾರೋನ್ ಹಾಗೆ ಮಾಡ್ಲಿಲ್ಲ. ಅವನಿ ಹಾಗೂ ಶಾರೋನ್ ಜೋಡಿ ನಿಜಕ್ಕೂ ಕೂಡ ಎಲ್ಲರಿಗೂ ಮಾದರಿಯಾಗುವಂತಹ ಜೋಡಿ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.